ರಾಹುಲ್ ಗಾಂಧಿ ಅವರು ಯುಜಿಸಿ ನೆಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಆರೋಪ. ಆರೋಪ ಅಲ್ಲ ಇವ್ರೆ, ಅದು ಪ್ರೂವ್ ಆಗಿದೆ ಅಲ್ಲ. ಈಗ ಈಗ ನೀಟ್ ಎರಡನೇ ಬಾರಿ ನಡೆದಿದ್ದು ಯಾಕೆ ಸರ್? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. CBSE ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ ಯಾಕೆ? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. ಪ್ರಧಾನಮಂತ್ರಿಯವರು ಪರೀಕ್ಷೆ ಪೇ ಚರ್ಚೆ ಮಾಡ್ತಾ ಇರೋದು, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಇಂಥ ಎಲ್ಲ ಸಮಸ್ಯೆ ಇದ್ದಾಗೂ ದೇಶ ಬಿಟ್ಟು ಓಡೋಗ್ಬಿಡ್ತಾರಲ್ಲ, ಏನಕ್ಕೆ? ಎಲ್ಲದಕ್ಕೂ ಕ್ರೆಡಿಟ್ ತಗೊಂತಾರೆ, ಆದರೆ ಇದಕ್ಕೆ ಯಾಕೆ ಕ್ರೆಡಿಟ್ ತಗೊಂತ ಇಲ್ಲ? ಒಬ್ಬ 19 ವರ್ಷದ ಯುವಕ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ, ನೋಡಿ ವೆಬ್ಸೈಟ್ ಹ್ಯಾಕ್ ಆಗ್ಬೋದು, ಸ್ವಲ್ಪ ಲೋಪಗಳಿದೆ, ತಿದ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರ ಗಮನಕ್ಕೆ ಹರಿಸಲಾರದೆ ಇವತ್ತು ಎಷ್ಟು ಜನ ಅಮಾಯಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ? ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಧರ್ಮೇಂದ್ರ ಪ್ರಧಾನ್ ಅವರು ಇದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ, ರಾಜೀನಾಮೆ ಕೂಡ ಕೊಡ್ಸಕ್ಕೆ ರೆಡಿ ಇಲ್ಲ. ಅಂದರೆ ಪ್ರೈಮ್ ಮಿನಿಸ್ಟರ್ ಈಸ್ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್. ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಸೀಮ್ಸ್ ಟು ಬಿ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್. ಏನು ಇಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ಅನಾನುಕೂಲ ಆಗಿದೆ, ರಾಜೀನಾಮೆ ಕೊಡುವಂತ ಹೇಳೋ ಶಕ್ತಿ ಇಲ್ವಾ ಪ್ರಧಾನಮಂತ್ರಿಗೆ? 10 ವರ್ಷದಲ್ಲಿ ಸುಮಾರು 90 ಪೇಪರ್ ಲೀಕ್ ಆಗಿದೆ. ನೋ ರೆಸಿಗ್ನೇಷನ್ಸ್, ನೋ ಅಕೌಂಟಬಿಲಿಟಿ. ಏನು ಇವ್ರಿಗೆ ಪಾಲು ಹೋಗ್ತಾ ಇದೆಯಾ ಪ್ರಧಾನಮಂತ್ರಿಗೆ ಮತ್ತೆ ಯಾವುದಾದ್ರೂ ಇದಕ್ಕೆ? ಆಮೇಲೆ ಎಲ್ಲಿಂದ ಲೀಕ್ ಆಗ್ತಾ ಇರೋದು? ಎಲ್ಲ ರಾಜಸ್ಥಾನ, ಮಧ್ಯಪ್ರದೇಶ. ಯಾರ ಸ್ಟೇಟ್ಸ್ ಇದು? BJP ರೂಲ್ ಸ್ಟೇಟ್ಸ್. ಗುಲ್ಬರ್ಗಾದಲ್ಲಿ ಪಾಪ ನಮ್ಮ ಮಕ್ಕಳಿಗೆ 10 ಮಾರ್ಕ್ ಕಮ್ಮಿ ಬಂದರೆ ಪ್ರಿಯಾಂಕರ್ಗೆ ಕಾರಣ. CBSE ಲೀಕ್ ಆದರೆ, ನೀಟ್ ಎಕ್ಸಾಮ್ ಲೀಕ್ ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲ, ಪ್ರಧಾನಮಂತ್ರಿದು ಮೌನ. ರಾಹುಲ್ ಗಾಂಧಿ ಅವರು ಯುಜಿಸಿ ನೆಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಆರೋಪ. ಆರೋಪ ಅಲ್ಲ ಇವ್ರೆ, ಅದು ಪ್ರೂವ್ ಆಗಿದೆ ಅಲ್ಲ. ಈಗ ಈಗ ನೀಟ್ ಎರಡನೇ ಬಾರಿ ನಡೆದಿದ್ದು ಯಾಕೆ ಸರ್? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. CBSE ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ ಯಾಕೆ? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. ಪ್ರಧಾನಮಂತ್ರಿಯವರು ಪರೀಕ್ಷೆ ಪೇ ಚರ್ಚೆ ಮಾಡ್ತಾ ಇರೋದು, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಇಂಥ ಎಲ್ಲ ಸಮಸ್ಯೆ ಇದ್ದಾಗೂ ದೇಶ ಬಿಟ್ಟು ಓಡೋಗ್ಬಿಡ್ತಾರಲ್ಲ, ಏನಕ್ಕೆ? ಎಲ್ಲದಕ್ಕೂ ಕ್ರೆಡಿಟ್ ತಗೊಂತಾರೆ, ಆದರೆ ಇದಕ್ಕೆ ಯಾಕೆ ಕ್ರೆಡಿಟ್ ತಗೊಂತ ಇಲ್ಲ? ಒಬ್ಬ 19 ವರ್ಷದ ಯುವಕ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ, ನೋಡಿ ವೆಬ್ಸೈಟ್ ಹ್ಯಾಕ್ ಆಗ್ಬೋದು, ಸ್ವಲ್ಪ ಲೋಪಗಳಿದೆ, ತಿದ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರ ಗಮನಕ್ಕೆ ಹರಿಸಲಾರದೆ ಇವತ್ತು ಎಷ್ಟು ಜನ ಅಮಾಯಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ? ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಧರ್ಮೇಂದ್ರ ಪ್ರಧಾನ್ ಅವರು ಇದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ, ರಾಜೀನಾಮೆ ಕೂಡ ಕೊಡ್ಸಕ್ಕೆ ರೆಡಿ ಇಲ್ಲ. ಅಂದರೆ ಪ್ರೈಮ್ ಮಿನಿಸ್ಟರ್ ಈಸ್ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್. ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಸೀಮ್ಸ್ ಟು ಬಿ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್. ಏನು ಇಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ಅನಾನುಕೂಲ ಆಗಿದೆ, ರಾಜೀನಾಮೆ ಕೊಡುವಂತ ಹೇಳೋ ಶಕ್ತಿ ಇಲ್ವಾ ಪ್ರಧಾನಮಂತ್ರಿಗೆ? 10 ವರ್ಷದಲ್ಲಿ ಸುಮಾರು 90 ಪೇಪರ್ ಲೀಕ್ ಆಗಿದೆ. ನೋ ರೆಸಿಗ್ನೇಷನ್ಸ್, ನೋ ಅಕೌಂಟಬಿಲಿಟಿ. ಏನು ಇವ್ರಿಗೆ ಪಾಲು ಹೋಗ್ತಾ ಇದೆಯಾ ಪ್ರಧಾನಮಂತ್ರಿಗೆ ಮತ್ತೆ ಯಾವುದಾದ್ರೂ ಇದಕ್ಕೆ? ಆಮೇಲೆ ಎಲ್ಲಿಂದ ಲೀಕ್ ಆಗ್ತಾ ಇರೋದು? ಎಲ್ಲ ರಾಜಸ್ಥಾನ, ಮಧ್ಯಪ್ರದೇಶ. ಯಾರ ಸ್ಟೇಟ್ಸ್ ಇದು? BJP ರೂಲ್ ಸ್ಟೇಟ್ಸ್. ಗುಲ್ಬರ್ಗಾದಲ್ಲಿ ಪಾಪ ನಮ್ಮ ಮಕ್ಕಳಿಗೆ 10 ಮಾರ್ಕ್ ಕಮ್ಮಿ ಬಂದರೆ ಪ್ರಿಯಾಂಕರ್ಗೆ ಕಾರಣ. CBSE ಲೀಕ್ ಆದರೆ, ನೀಟ್ ಎಕ್ಸಾಮ್ ಲೀಕ್ ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲ, ಪ್ರಧಾನಮಂತ್ರಿದು ಮೌನ.